ಹಾಯ್ ಫ್ರೆಂಡ್ಸ್, ಅಜಯ್ ಕುಟುಂಬಕ್ಕೆ ಸ್ವಾಗತ. ನಾವಿವತ್ತು ಹತ್ತೂರಿಗೆ ಹೋಗ್ತಾ ಇದ್ದೀವಿ. ಹತ್ತೂರಲ್ಲಿ ಇವತ್ತು ರಥೋತ್ಸವ ಇದೆ. ನೀವು ಬನ್ನಿ ನೋಡೋಣ ರಥೋತ್ಸವ. ಈಗ ಆಲ್ರೆಡಿ ತೇರಿಗೆ ಪೂಜೆ ಮಾಡ್ತಿದ್ದಾರೆ. ಎಲ್ಲ ದೇವರು ಬಂದು ಸುತ್ತರಿತಿದ್ದಾರೆ ನೋಡಿ ಫ್ರೆಂಡ್ಸ್. ತೇರು ಆಂಜನೇಯ ದೇವರು, ಹಳದಮ್ಮ ದೇವರು, ಮತ್ತು ಸಲ್ಟರ್ ಆಂಜನೇಯ ಬಂದಿದೆ. ಆಂಜನೇಯನ ಪಾದನ ತಗೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಹಾಗೆ ಭೂತಪ್ಪ ದೇವರೆಲ್ಲ ತಗೊಂಬಂದಿದೆ. ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಹೊನ್ನಾಳಿಂದ ಹತ್ತೂರಿಗೆ ಬರೀ 3 ಕಿಲೋಮೀಟರ್ ಇದೆ. ಈಗ ಜಾಸ್ತಿ ಸೌಂಡ್ ಇರೋ ಕಾರಣ ಏನೋ ಕೇಳಿಸ್ತಿಲ್ಲ ಫ್ರೆಂಡ್ಸ್, ಬೇಜಾರಾಗಬೇಡಿ. ಯಾಕಂದರೆ ತುಂಬ ಜನ ಭಕ್ತರಿದ್ದಾರೆ ತಿಮ್ಮಪ್ಪ ದೇವರಿಂದ. ಅದಕ್ಕೆ ನೋಡಿ ಇಲ್ಲೇ ದರ್ಶನ ಮಾಡ್ಕೊಂಬಿಡಿ ದೇವ್ರನ್ನ. ಅಮಾವಾಸ್ಯೆಯಾಗಿ 8 ದಿನಕ್ಕೆ ನಮ್ಮ ಊರಲ್ಲಿ ತೇರಬ್ಬ ಮಾಡ್ತಾರೆ. ಪ್ರತಿ ವರ್ಷ ತೇರಿರುತ್ತೆ. ಆ ದೇವರಲ್ದ ಮುಂಚೆ ಹಳ್ಳದ ಮುಟ್ಟ ಹೋಗ್ತಿತ್ತು ಫ್ರೆಂಡ್ಸ್. ಆದರೆ ಹಳ್ಳದ ತುಂಬ ವರ್ಷ ಆದಮೇಲೆ ಈಗ ಮರಗಳೆಲ್ಲ ಬೆಳ್ಕೊಂಡಿದೆ ಅಂತ ಹಳ್ಳದ ಹತ್ರ ಹೋಗೋಕ್ಕಾಗಲ್ಲ. ಅದಕ್ಕೇನೆ ದೇವರಲ್ಲದ ಲಾಸ್ಟ್ ಗಡಿ ಇದೆಯಲ್ಲ ಅಲ್ಲೇ ಇದು ಮಾಡ್ತಾರೆ. ಅಲ್ಲಿ ಸಾಯಂಕಾಲ ಹೊತ್ತು ತೇರನ್ನ ಕರ್ಕೊಂಬರ್ತಾರೆ. ಮತ್ತೆ ಭೂತಪ್ಪ ಆಂಜನೇಯ ಮತ್ತು ಭೂತಪ್ಪ, ತಿಮ್ಮಪ್ಪ ದೇವರು, ಹಳದಮ್ಮ ದೇವರು ಮತ್ತು ಜಾವಲಿ ನಾಯ ಅಂತ ಬರುತ್ತೆ. ಅದ್ರ ಹೆಸರು ಹಂಗೆ. ಈಗ ನೋಡಿ ಭೂತಪ್ಪ ದೇವರೆಲ್ಲ ಬಂದಿದೆ. ನಾವು ಬಾಳೆಹಣ್ಣು ಹಿಡಿದೀವಿ. ಹರಕೆ ಹೊತ್ಕೊಂಡೆಲ್ಲ ಭೂತಪ್ಪ ದೇವರಿಗೆ ಬಾಳೆಹಣ್ಣು ಕೊಡ್ತಾರೆ. ಮತ್ತೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇರ್ತಾರೆ. ಭೂತಪ್ಪಗೆ ಅಲ್ಲಿರೋರೆಲ್ಲ ಬಾಳೆಹಣ್ಣು ತಿನ್ನಿಸ್ತಾ ಇರ್ತಾರೆ. ದಾಸಪ್ಪ ದೇವರು ಸೊಲ್ಟರಿಂದ ಸುಮಾರು ದೇವರುಗಳು ಬರ್ತಾ ಇರುತ್ತೆ. ಸುಮಾರು ವರ್ಷಗಳಿಂದ ಈ ಪದ್ಧತಿನ ಪಾಲಿಸ್ಕೊಂಡ್ ಬರ್ತಿದ್ದಾರೆ. ಮೊದಲನೇ ದಿನ ದೇವರು ಮನೆಗೆ ಬರುತ್ತೆ. ಮಾರನೇ ದಿನ ನಾವು ದೇವಸ್ಥಾನಕ್ಕೆ ರಥೋತ್ಸವ ನೋಡಕ್ ಹೋಗ್ತೀವಿ. ಸಾಯಂಕಾಲ ಆದ ತಕ್ಷಣ ಹೋಗ್ಲಿ ಆಡ್ಸೋದಿರುತ್ತೆ. ಸುಮಾರು ಜಾತ್ರೆಗಳಿರುತ್ತೆ. ಆ ಜಾತ್ರೆಯನ್ನ ಸಾಯಂಕಾಲ ಹೊತ್ತು ತೆಗಿತಾರೆ. ಯಾಕಂದ್ರೆ ಮೈದಾನ ಮಾಡಿರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಭೂತಪ್ಪ ನಡ್ಸೋಕ್ಕೋಸ್ಕರ ಅಂತಾನೆ ಒಂದು ಮೈದಾನ ಮಾಡಿರ್ತಾರೆ. ಭೂತಪ್ಪ ದೇವರು, ಆಂಜನೇಯ ದೇವರು, ಮತ್ತೆ ನೆಲದ ಮೇಲೆ ಬಾಳೆಹಣ್ಣು ಸಿಪ್ಪೆ ಬಿಚ್ಚಿ ಇಟ್ಟಿರ್ತಾರೆ. ಅದನ್ನ ಬಾಳೆಹಣ್ಣ ಭೂತಪ್ಪ ದೇವ್ರು ತಿಂದು ಭೂತಪ್ಪ ಅವ್ರ ಮೈ ಮೇಲೆ ಬರುತ್ತೆ. ಅವಾಗ ಆಡಿಸ್ತಾರೆ. ಈಗ ಬರ್ತಿರೋ ದೇವರು ಜಾವಲಿ ನಾಯ ಅಂತ. ಇದು ತುಂಬಾ ಡೇಂಜರ್. ಚಪ್ಪಲಿ ಹಾಕಂದ್ರೆ ಗೊತ್ತಿ. ಜಾವಲಿ ನಾಯನ ಬಗ್ಸಕ್ಕಾಗೋದು ಬರೀ ಆಂಜನೇಯ ಮಾತ್ರ. ಅದಕ್ಕೇನೆ ಆಂಜನೇಯ ಅದರಿಂದ ಹೋಗ್ತಾ ಇರುತ್ತೆ. ಜಾಲಿ ನಾಯನು ಕೂಡ ಒಂದು ದೇವರು. ಅದನ್ನ ಕಟ್ನಿಟ್ಟಾಗಿ ಪಾಲಿಸಿದ್ರೆ ಮಾತ್ರ ಅವ್ರ ಮೈ ಮೇಲೆ ಬರುತ್ತೆ. ಹೆಂಗಸರಾಗ್ಲಿ, ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಮುದುಕರಾಗ್ಲಿ ಅದ್ರ ಮುಂದೆ ಚಪ್ಪಲಿ ಹಾಕೊಂಡು ಹೋದ್ರೆ ಗುದ್ದುತ್ತೆ. ತುಂಬಾ ಜೋರಾಗಿ ಗುದ್ದುತ್ತೆ. ನೋವು ಸಹಿಸ್ಕೊಳಕ್ಕಾಗಲ್ಲ. ಈಗ ಭೂತಪ್ಪ ದೇವ್ರನ್ನ ಕರೆಸ್ತಾರೆ. ಸುಮಾರು ಊರುಗಳಿಂದ, ಸುತ್ತಮುತ್ತಲಿನ ಊರುಗಳಿಂದ ದೇವ್ರನ್ನ ಕರೆಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈಗ ಬರ್ತಿರೋ ದೇವ್ರೆ ಭೂತಪ್ಪ ನೋಡಿ. ಇದು ನವಿಲ್ಗರಿ ಭೂತಪ್ಪ ಅಂತ. ಇದಕ್ಕೆ ಬಾಳೆಹಣ್ಣು ತಿನ್ನಿಸ್ತಾರೆ. ಬಾಳೆಹಣ್ಣು ಸಿಪ್ಪೆ ಬಿಚ್ಚಿ ಬಾಯಿ ತೂರ್ತಾರೆ. ಅವಾಗ ತಿನ್ನುತ್ತೆ. ಇದು ಆಂಜನೇಯನ ಪಾದ, ಹಿಂದೆ ಜಾಲಿನಾಯಿ. ಅದಕ್ಕೆ ಗಂಟೆ ಮತ್ತೆ ಆಂಜನೇಯ ಎರಡರಿಂದನೂ ಭಯ ಇರುತ್ತೆ. ತಿಮ್ಮಪ್ಪ ದೇವ್ರನ್ನ ಪ್ರತಿ ವರ್ಷ ಕಾಡಿ ಕರ್ಕೊಂಡೋಗಿ ಅಲ್ಲಿ ಬೇಟೆ ಮರ ಅಂತ ಇರುತ್ತೆ. ಅದನ್ನು ಕಡ್ದು ಪಲ್ಲಕ್ಕಿ ತಕ್ಕೆ ಹಿಡ್ಕೊಂಬರುತ್ತಾರೆ. ನಾವು ಸೌಂಡ್ ಯಾಕೆ ಇಟ್ಟಿರೋದು ಅಂದ್ರೆ ನೀವು ಕೇಳಿಸ್ಕೊಳ್ಳಿ ಅಂತ. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸುಮಾರು ಜನ ನೋಡ್ತಾರೆ. ಈಗ ತೋರಿಸ್ತಿರೋ ದೇವರು ಕತ್ತಿ ಭೂತಪ್ಪ ಅಂತ ನೋಡಿ. ತುಂಬಾ ಭೂತಪ್ಪ, 3 ಕತ್ತಿ ಭೂತಪ್ಪ ಮತ್ತೆ 1 ನವಿಲ್ಗರಿ ಭೂತಪ್ಪ ಅಂತ. ಅವ್ರ ಮೇಲೆ ಭೂತಪ್ಪ ಬಂತು ನೋಡಿ. ಎಷ್ಟು ಚೆನ್ನಾಗಿ ಆಡಿಸ್ತಿದ್ದಾರೆ ಅಂತ. ಅವ್ರನ್ನ ಕತ್ತಿ ಹಿಡ್ಕೊಳಕ್ಕೊಬ್ರು, ಬಾಳೆಹಣ್ಣು ಸುಲ್ಕೊಳಕ್ಕೊಬ್ರು, ಬಾಳೆಹಣ್ಣು ತಿನ್ನೋಸಕ್ಕೊಬ್ರು. ತುಂಬಾ ಚೆನ್ನಾಗಿ ಬಾಳೆಹಣ್ಣು ತಿನ್ನಿಸ್ತಾರೆ. ನಾವು ಫಸ್ಟ್ ನೋಡ್ಬೇಕಾದ್ರೆ ತುಂಬಾ ಭಯ ಪಡ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ವಾ. ಈಗ ನೋಡಿ ತಿಮ್ಮಪ್ಪ ದೇವರು ಬೇಟೆ ಮರನ ಕಡ್ಕೊಂಬಂದಿದ್ದಾರೆ ಮಧ್ಯಾಹ್ನನೇ ನೋಡಿ ಫ್ರೆಂಡ್ಸ್. ನೋಡಿ ಒಂದು ಭೂತಪ್ಪ ದೇವರನ್ನ ಬಗ್ಸಕ್ಕೆ 4 ರಿಂದ 5 ಜನ ಇರ್ತಾರೆ. ಅದನ್ನು ಬಾಳೆಹಣ್ಣು ತಿನ್ಸೋಕ್ಕೂ ಸೇರಿಸಿನೇ ನೋಡಿ. ಏನಾದರೂ ಟೈಮಿಗೆ ಬಾಳೆಹಣ್ಣು ತಿನ್ನಿಸ್ಲಿಲ್ಲ ಅಂದ್ರೆ ರಾಶಿ ಅಬಾದವ ಅಂತ ಎಲ್ಲ ಭೂತಪ್ಪ ದೇವರು ಬೀಳ್ತವೆ. 4 ಭೂತಪ್ಪ ದೇವರು ಇರುತ್ತೆ. ರಾಶಿ ಹೋಗುತ್ತೆ. ಮತ್ತೆ ಕತ್ತಿಯಿಂದ ಬೇರೆಯವ್ರಿಗೆ ಹಾನಿ ಮಾಡೋ ಸಾಧ್ಯತೆನೇ ಇರುತ್ತೆ. ಅದಕ್ಕೋಸ್ಕರನೇ ಅಂತ ಕತ್ತಿನ ಟವಲಿಂದ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಒಬ್ರು.
ನೋಡಿ ಫ್ರೆಂಡ್ಸ್ ಹೆಂಗೆ ರಾಶಿ ದಬಾ ದಬಾ ಅಂತ ಬೀಳ್ತಿದೆ ಎಲ್ಲ ಭೂತಪ್ಪದೇವ್ರು ನಾಲ್ಕು ಭೂತಪ್ಪದೇವ್ರು ಹೆಂಗ್ ಜನರೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ನೋಡಿ ಕತ್ತೆಲ್ಲ ಹಿಡ್ಕೊಂಡಿದ್ದಾರೆ 3 ಭೂತಪ್ಪದೇವ್ರು ಬಿದ್ದಿದೆ ಆಲ್ರೆಡಿ ನೋಡಿ ತಿಮ್ಮಪ್ಪದೇವ್ರು ಇಲ್ಲೇ ದರ್ಶನ ಮಾಡ್ಕೊಂಬಿಡಿ ಸುಮಾರು ಜನ ವಿಡಿಯೋ ಮಾಡ್ಕೊಂತಿದ್ದಾರೆ ಗೋವಿಂದನ ಭಕ್ತರಲ್ವಾ ಸೌಂಡ್ ನೋಡಿ ಫ್ರೆಂಡ್ಸ್ ಹೆಂಗ್ ಬಿದ್ದಿದೆ ದೇವ್ರುಗಳು ಅಂತ ಆಕ್ಚುಲಿ ದೇವರು ಭೂತಪ್ಪ ದೇವರು ಜಾಲಿ ನಾಯಿ ಅವೆಲ್ಲ ದೇವ್ರುಗಳು ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ ನೋಡಿ ಬಾಳೆಹಣ್ಣೆಲ್ಲ ಹೆಂಗ್ ಅನ್ಸ್ತಾ ಇದಾರೆ ಮಧ್ಯಾಹ್ನ ಹೊತ್ತು ಪ್ರಸಾದನೂ ಇರುತ್ತೆ ಮಜ್ಜಿಗೆ ಪಾನಕನೂ ಕೊಡ್ತಾರೆ ಸಾರಿ ಫ್ರೆಂಡ್ಸ್ ಹೇಳೋದನ್ನ ಮರ್ತೋಗಿದ್ದೆ ನಾನು ಹೆಚ್ಚು ಕುಟುಂಬಕ್ಕೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ